ಈಗ ನನಗೆ ಇವತ್ತು 2 ವರ್ಷ ಪೂರೈಸಿದಂಥ ಸಂದರ್ಭದಲ್ಲಿ ನಾವಿದ್ದೇವೆ. ಅವೆಲ್ಲ ಇನ್ನೊಂದು ದಿನ ಮಾತಾಡ್ತೀನಿ. ಇವತ್ತು 2 ವರ್ಷ ನಮ್ಮ ಹಿರಿಯರು ನನಗೆ ಅವಕಾಶ ಮಾಡಿಕೊಟ್ಟು ಪಾರ್ಟಿನ ಕಟ್ಟಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ರಾಜ್ಯದ ನಾಯಕರುಗಳಿಗೆ, ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾನು ಅಭಿನಂದನೆ ಸಲ್ಲಿಸೋಕ್ಕೆ ಇಚ್ಛೆಪಡ್ತೀನಿ. ಹಾಗೆ ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮೆಲ್ಲರ ಮುಖಂಡರುಗಳು ಹಾಗೂ ನಮ್ಮ ಚುನಾಯಿತ ಪ್ರತಿನಿಧಿಗಳ ನೇತೃತ್ವದಲ್ಲಿ 2 ವರ್ಷ ಈ ಒಂದು ಶುಭ ಸಂದರ್ಭದಲ್ಲಿ ನಾವಿದ್ದೇವೆ. ಆ ಒಂದು ಚುನಾವಣೆಯನ್ನು ಸಹ ನಾವು ಗೆದ್ದಿದ್ದೇವೆ. ಪಾರ್ಲಿಮೆಂಟ್ ಚುನಾವಣೆಯನ್ನು ಸಹ ಅದ್ಭುತವಾಗಿ ನಮ್ಮೆಲ್ಲರ ಕಾರ್ಯಕರ್ತರ ಹಿರಿಯರ ಒಂದು ಆಶೀರ್ವಾದದಿಂದ ನಾವೆಲ್ಲರೂ ಸಹ ಅದನ್ನು ಸಹ ಗೆದ್ದಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಮುಂದೆ ಇರ್ತಕ್ಕಂಥ ಚಾಲೆಂಜ್ ಏನಂದರೆ 4ಕ್ಕೆ 4 ಕ್ಷೇತ್ರವನ್ನು ಸಹ ಮೈಸೂರು ನಗರದಲ್ಲಿ ಗೆಲ್ಲುವಂಥ ಒಂದು ಅವಕಾಶವನ್ನು ನಾವು ಮಾಡಬೇಕು ಅನ್ನೋಕ್ಕೋಸ್ಕರ ನಮ್ಮೆಲ್ಲರ ಪಡೆಯನ್ನು ನಾವು ಕಟ್ಟೋಕ್ಕೆ ರೆಡಿ ಇದ್ದೀವಿ. ಹಿರಿಯರ ಆಶೀರ್ವಾದವನ್ನು ಸಹ ನಾನು ಪಡಿತಾ ಇದ್ದೇನೆ. ಮತ್ತು ಮುಂದೆ ಈಗೇನು ಬೆಂಗಳೂರಲ್ಲಿ ಈಗಾಗಲೇ ಘೋಷಣೆ ಆಗಿದೆ ನಗರ ಪಾಲಿಕೆ ಚುನಾವಣೆ, ಮೈಸೂರಲ್ಲೂ ಸಹ ಲೋಕಲ್ ಬಾಡಿ ಚುನಾವಣೆ ಆಗ್ತದೆ. ಆದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷವನ್ನು, ಭಾರತೀಯ ಜನತಾ ಪಾರ್ಟಿನ ಮೈಸೂರು ನಗರ ಪಾಲಿಕೆಯಲ್ಲಿ ಮತ್ತೊಮ್ಮೆ ಕಮಲವನ್ನು ಅಳಿಸುವುದರ ಮೂಲಕ ನಾವು ಪಾರ್ಟಿಯನ್ನು ಕಟ್ಟುವಂಥ ವ್ಯವಸ್ಥೆ ಒಳಗೆ ನಾವು ಬರ್ತಾಯಿದ್ದೀವಿ. ನೋಡಿ, ಪಕ್ಷದ ಕಾರ್ಯಕರ್ತರೇ ನಮ್ಮ ಶಕ್ತಿ. ಎಲ್ಲ ಕಾರ್ಯಕರ್ತರನ್ನ ಒಗ್ಗೂಡಿಸುವಂಥ ಕೆಲಸವನ್ನು ನಾವು ಈಗಾಗಲೇ ಪ್ರಾರಂಭಿಸಿದ್ದೀವಿ. ಚುನಾವಣೆ, ಪಾರ್ಲಿಮೆಂಟ್ ಚುನಾವಣೆ ಮೇಲೆ ಯಾವುದೇ ಚುನಾವಣೆ ಇರಲಿಲ್ಲ. ನಾವು ಕೇವಲ ಹೋರಾಟಗಳನ್ನ ಮಾಡ್ತಾ, ರಾಜ್ಯದಲ್ಲಿ ಕೊಟ್ಟಂಥ ಹೋರಾಟಗಳು, ಕರ್ನಾಟಕ ರಾಜ್ಯದಲ್ಲಿ ಪ್ರತಿನಿತ್ಯ ರಾಜ್ಯ ಸರ್ಕಾರ ನಡ್ಕೊಂತ ಇರ್ತಕ್ಕಂಥ ರೀತಿಯಿಂದ ವಾರಕ್ಕೊಮ್ಮೆ ನಾವು ಹೋರಾಟವನ್ನು ಮಾಡ್ತಾನೆ ಇದ್ದೀವಿ. ರಾಜ್ಯದಲ್ಲಿ ಕೊಲೆ, ಸುಲಿಗೆ ಅತಿರೇಕಕ್ಕೆ ಹೋಗಿದೆ. ಮತ್ತು ಸಲ್ಲದ ಆರೋಪಗಳನ್ನ ಮಾಡ್ತಾರೆ. ಮತ್ತು ಅವರ ಕುರ್ಚಿ ಕಚ್ಚಾಟ ನಡೀತಾ ಇದೆ. ಇದರ ವಿರುದ್ಧವಾಗಿ ಮೈಸೂರು ನಗರದಲ್ಲಿ, ವಿಶೇಷವಾಗಿ ಡ್ರಗ್ಸ್, ಮೈಸೂರು ನಗರದಲ್ಲಿ ಇವತ್ತು ಮುಂಬೈ ಪೊಲೀಸವ್ರು ಬಂದು ನಮ್ಮ ಮೈಸೂರಲ್ಲಿ ಹಿಡಿದಿರ್ತಕ್ಕಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ರೀತಿ ಅವಮಾನ. ಕರ್ನಾಟಕ ಪೊಲೀಸ್ ಅಂದರೆ ಭಾಳ ಪವರ್ಫುಲ್ ಅಂತಕ್ಕಂಥದ್ದು ಮೊದಲಿಂದೂ ಇದೆ. ಅದೇ ಇವತ್ತು ಎಲ್ಲ ಒಂದು ಕಡೆ ಸರ್ಕಾರ ಆ ಪೊಲೀಸ್ಗೆ ಸರಿಯಾದ ರೀತಿಯಾದಂಥ ಶಕ್ತಿ ತುಂಬುವಂಥ ಕೆಲಸ ಮಾಡ್ತಾ ಇಲ್ಲ ಅಂತ ನನ್ನ ಭಾವನೆ. ಬಹುಶಃ ಶಕ್ತಿ ತುಂಬಿದ್ರೆ ಅವರು ಮುಂಬೈಯಿಂದ ಮೈಸೂರಿಗೆ ಗಾಂಜಾ ಹಿಡಿಯೋಕ್ಕೋಸ್ಕರ ಬರಬೇಕಾದಂಥ ಅವಶ್ಯಕತೆನೇ ಇರಲಿಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಅದೇ ರೀತಿ ಸಂಘಟನೆಯನ್ನು ಮುಂದುವರಿಸುವಂಥ ಕೆಲಸ ನಾವು ಮಾಡಲೇಬೇಕಾಗಿದೆ. ಸಂಪೂರ್ಣವಾಗಿ ನಾವು ನಮ್ಮ ಪಕ್ಷದ ವಿಚಾರಗಳನ್ನ ಒಂದು ಕಡೆ ಬದಿಗಿಡ್ತೀವಿ. ನಮಗೆ ಕೊಟ್ಟಿರ್ತಕ್ಕಂಥ ನನಗೆ ವಿಶ್ವಾಸ ಇಟ್ಟು ನನ್ನ ಮೇಲೆ ಈಗಾಗಲೇ 2 ವರ್ಷ ತುಂಬಿದೆ. ಮತ್ತು ಉಳಿದ ದಿನಗಳಲ್ಲಿ ಏನು ನಮಗೆ ಆಶೀರ್ವಾದ ಮಾಡಿದರೆ ಹಿರಿಯರು, ಅದಕ್ಕೋಸ್ಕರ ನಾವು ಪಕ್ಷಕ್ಕೆ ಹೆಚ್ಚು ಒತ್ತು ಕೊಡುವಂಥ ಕೆಲಸ ನಾವು ಮಾಡ್ತೀನಿ. 4 ಕ್ಷೇತ್ರ ಗೆಲ್ಲಿಸ್ತೀವಿ. ಮತ್ತು ಅದೇ ರೀತಿ ಲೋಕಲ್ ಬಾಡಿ ಚುನಾವಣೆನ ಸಹ ನಾವು ಗೆಲ್ಲೋಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಅವ್ರನ್ನೇ ಕೇಳಿದ್ರೆ ಉತ್ತಮ. ಯಾಕೆಂದರೆ ಪದೇ ಆ ರೀತಿ ಅವರು ಹೇಳ್ತಾರೆ. ಯಾಕೆ ಹೇಳ್ತಾರೆ ಗೊತ್ತಿಲ್ಲ. ಮತ್ತು ವಿದ್ಯಾವಂತರು ಸಹ ಅಂತ ಹೇಳ್ತಾ ಇದ್ದಾರೆ. ಅಂಗ್ಲಿಕ್ಕೆ ಹಾಕಿದ್ರೆ ವಿದ್ಯಾವಂತರು AS KS ಮಾಡಿರ್ತಕ್ಕಂಥವ್ರು ಮತ್ತು ಡಾಕ್ಟ್ರುಗಳು, ಇಂಜಿನಿಯರ್ಸ್ಗಳೇ ಆಗಬೇಕಾಯ್ತು ಚುನಾಯಿತ ಪ್ರತಿನಿಧಿಗಳಾಗಿ ರಾಜ್ಯದ ತುಂಬ. ಅವ್ರು ಆಗಿದಾರ? ಮತ್ತು ಯಾರು AS KS ಎಲೆಕ್ಷನ್ ನಿಂತಿರೋ ಒಂದೊಂದೇ ಟರ್ಮಿಗೆ ಅವ್ರು ಮನೆಗೆ ಹೊರಟಾಗಿದ್ದಾರೆ. ಯಾಕೆಂದರೆ AS ಅವ್ರು ಕೆಟಾಗಿರಿ, ಅವರ ಒಂದು ತುಂಬ ವಿದ್ಯಾವಂತರು, ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕೆ ಮಾತ್ರ ಗೊತ್ತಿರ್ತದೆ. ಜನರ ಕಣ್ಣು ಒರೆಸುವಂಥ ಕೆಲಸ ಸ್ವಲ್ಪ ಕಷ್ಟನೇ ಅವ್ರ ಕೈಯಲ್ಲಿ ಮಾಡೋದು. ಮಾನವೀಯತೆ ದೃಷ್ಟಿಯಿಂದ ನಾವು ರಾಜಕೀಯಕ್ಕೆ ಬಂದವರು ಯಾರೇ ಆಗಿರ್ಬೋದು, ವಿದ್ಯಾವಂತರು ಇರ್ಬೋದು, ಮಾಮೂಲಿ ನಾರ್ಮಲ್ ಮನುಷ್ಯರು ಇರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಸಹ ಶಕ್ತಿ ತುಂಬುವಂಥ ಕೆಲಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ್ದಾರೆ. ಅಂಬೇಡ್ಕರ್ಗಿಂತ ಏನಾದರೂ ತುಂಬ ಬುದ್ಧಿವಂತರಿದ್ದರೆ ಅವ್ರನ್ನೇ ಕೇಳಬೇಕು ಈ ಥರ ವಿಚಾರಗಳನ್ನ. ನನಗೆ ಅಂತೂ ಗೊತ್ತಿಲ್ಲ. ನನಗೆ ಯಾಕೆ ಪದೇ ಈ ವಿಚಾರಗಳು ಹೇಳ್ತಾರೋ ಮತ್ತು ಯಾಕೆ ಈ ರೀತಿಗಳು ಮಾತಾಡ್ತಾರೋ ನಂಗೆ ಗೊತ್ತಿಲ್ಲ. ಅವರು ಸಂಕಲಿಂಗೇಗೌಡರು ಅಷ್ಟೇ ಅಲ್ಲ, ವಾಸೂರು ಅಷ್ಟೇ ಅಲ್ಲ, ಹಿಂದೆ ಕೆಂಪೇಗೌಡರಿದ್ದರು, ಅರಸಣ್ಣ ಅವರಿದ್ದರು, ಕೆಂಪೇಗೌಡರು, ಕೆಂಗೇಗೌಡರು, ಭಾಳ ಮುತ್ಸದ್ದಿಗಳು. ಅವ್ರ ಹೆಸರುಗಳನ್ನೆಲ್ಲ ತಿಳ್ಕೋಬೇಕು ನಾವು. ಯಾಕೆಂದರೆ ನಾವು ಈ ಕ್ಷೇತ್ರದಲ್ಲಿ ಪ್ರತಿನಿಧಿಗಳಾಗಿದ್ದಂಥವ್ರು. ಅವ್ರ ಹಿನ್ನೆಲೆಗಳನ್ನ ತಿಳ್ಕೋಬೇಕು. ಕೆಂಪೇಗೌಡರು, ಕೆಂಗೇಗೌಡರು, ಮತ್ತು ಕೆಂಪೇಗೌಡರು, ಹರ್ಷಕುಮಾರ್ ಗೌಡರು, ನಮ್ಮ ವಕೀಲರು, ಅವ್ರ ಹೆಸರಪ್ಪ ಪಡೋಳ್ಳಿಯವರು, ಅವರೇ, ಅವರ ಹೆಸರು ಚಿಕ್ಕಬರಯ್ಯನವರು, ಭಾಳ ಅವರು ಹೋರಾಟ ಮಾಡಿ ಬಂದಿರ್ತಕ್ಕಂಥವ್ರು. ಮತ್ತು ಕೆ ಪುಟ್ಟಸ್ವಾಮಿಯವರು ಅಂತ ಮುತ್ಸದ್ದಿನ ನಾನು ನೋಡೇ ಇಲ್ಲ ಈ ಜಿಲ್ಲೆಯಲ್ಲಿ. ಅವರು ಅರಸೂರು ಲೆವೆಲಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಅರಸೂರು ಏನಿದ್ರು, ದೇವರಾಜ ಅರಸೂರ ಲೆವೆಲಲ್ಲಿ ಅವ್ರು ರಾಜಕೀಯ ಮಾಡಿರ್ತಕ್ಕಂಥವ್ರು. ಅವ್ರ ಹಿನ್ನೆಲೆಗಳನ್ನ ನಾವು ಕೇಳಬೇಕು. ಮತ್ತು ಅಭಿವೃದ್ಧಿ ಹೇಳಕ್ಕೆ ಹೋದರೆ, ಅಭಿವೃದ್ಧಿ ದೃಷ್ಟಿಯಿಂದ ಹೇಳ್ಬೇಕಾದ್ರೆ, ನಾನು ಸ್ವಾತಂತ್ರ್ಯ ನಂತರದಲ್ಲಿ ಬೇಕಾದ್ರೆ ಅವ್ರಿಗೇನೋ ಮಾಹಿತಿ ಇಲ್ಲ ಅಂದರೆ ನಾನು ಎಲ್ಲ ಮಾಹಿತಿ ಒದಗಿಸ್ಕೊಡ್ತೀನಿ. ಅವ್ರವ್ರ ಓದಿನಲ್ಲಿ ಏನೇನು ತಂದವ್ರೆ ಅಂತಕ್ಕಂಥದ್ದು ಚಾಮರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಅದೆಲ್ಲ ಪಟ್ಟಿನ ಅವರು ತಗೊಳ್ಳಿಕ್ಕೆ ಹೇಳಿ. ಕೆಂಪೇಗೌಡರ ಕಾಲದಲ್ಲಿ ಏನು ಮಾಡಿದರು, ಕೆ ಪುಟ್ಟಸ್ವಾಮಿಯವ್ರು ಏನು ಮಾಡಿದರು, ಸಂಕಲಿಗೌಡರು ಏನು ಮಾಡಿದರು,
ಮತ್ತು ನಮ್ಮ ಸಿಕ್ಕಿದಂಥ ಅವಧಿ ಕೇವಲ ಭಾಳ ಕಮ್ಮಿ ಅವಧಿನಲ್ಲಿ ನಮಗೆ ರಾಜ್ಯ ಸರ್ಕಾರ ನಮ್ದು ಇದ್ದಿದ್ದಂಥದ್ದು. ಯಡಿಯೂರಪ್ಪನವರು ಅಧಿಕಾರ ತಗೊಂಡ ತಕ್ಷಣ ಕೊರೋನಾ ಬಂತು. ಒಂದೂವರೆ ವರ್ಷ ಅವತ್ತು ನಮ್ಮ ಗೌರ್ಮೆಂಟ್ ಇರಲಿಲ್ಲ. ಕುಮಾರಸ್ವಾಮಿ ಅವರು ಮತ್ತು ಕಾಂಗ್ರೆಸ್ ಅವರು ಗೌರ್ಮೆಂಟ್ ಮಾಡಿದರು. ಅಂಥ ಸಂದರ್ಭದಲ್ಲಿ ನಮಗೆ ಹೇರಳವಾಗಿ ದುಡ್ಡು ಬರಲಿಲ್ಲ. ಮತ್ತು ಕೊರೋನಾ ಸಹ ಒಂದು 2 ವರ್ಷ ಏಟ್ ಕೊಡ್ತು. ಕೇವಲ ಒಂದೂವರೆ ವರ್ಷದಲ್ಲಿ ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಇದೆಯಲ್ಲ, ಅದನ್ನು ಜನ ಗುರುತಿಸ್ತಾರೆ. ಯಾರು ಸೆಕ್ಯೂರಿಟಿ ನಮ್ಗೆ ಬೇಕಾಗಿಲ್ಲ. ನನಗೆ ಜನ ಗುರುತಿಸ್ತಾರೆ. ನಮ್ಮ ರಸ್ತೆ ನಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬೇಕಾದ್ರೆ ನಾನು ಪಟ್ಟಿ ಬಿಡುಗಡೆ ಮಾಡ್ತೀನಿ. ಯಾವ ರಸ್ತೆ ಮಾಡಿದ್ದೀನಿ, ಎಲ್ಲೆಲ್ಲಿ ಗಡ್ಡಿ ಮನೆಗಳು ಮಾಡಿದ್ದೀನಿ, ಯಾವ್ಯಾವ ದೇವಸ್ಥಾನಗಳು ಇಂಪ್ರೂವ್ ಮಾಡಿದ್ದೀನಿ, ಆಟೋ ಸ್ಟ್ಯಾಂಡ್ಗಳು ಎಷ್ಟು ಮಾಡಿದ್ದೀನಿ, ಬಸ್ ಸ್ಟ್ಯಾಂಡ್ಗಳು ಎಷ್ಟು ಕಟ್ಟಿದ್ದೀನಿ, ಎಲ್ಲ ಪೂರಕವಾಗಿ ನಾನು ಮಾಡ್ತೀನಿ. ಅವ್ರ ಅವಧಿಗಳಲ್ಲಿ ಏನೇನು ಮಾಡಿದ್ದಾರೆ ನಮ್ಮ ಚಾಮರಾಜ ವಿಧಾನಸಭೆ, ನಾನು ಇಡೀ ಲೋಕಸಭಾ ಕೇಳಲ್ಲ, ಅವ್ರು ಏನು ಮಾಡಿದ್ರು ಅಂತ ನಾನು ಕೇಳ್ತಾ ಇಲ್ಲ. ಆದರೆ ಚಾಮರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಯಾರು ಓಡಾಡ್ತಾ ಇದ್ದಾರೆ ಅವರು ಏನೇನು ಕೊಡುಗೆಗಳು ಅಂತಲೂ ಸಹ ಅವರು ಹೇಳಲೇಬೇಕಾಗತ್ತೆ. 10 ವರ್ಷದಲ್ಲಿ ಅವ್ರ ಕೊಡುಗೆಗಳು ಏನು ಅಂತಕ್ಕಂಥದ್ದನ್ನು ನಮ್ಮ ಕ್ಷೇತ್ರಕ್ಕೆ ಹೇಳ್ಬೇಕಾಗತ್ತೆ. ನಿಮ್ಮ ವಾದ ಜನಪ್ರತಿನಿಧಿಯಾಗಿ ವಿದ್ಯಾವಂತರೇ ಅಂತ ಏನು ಬೇಕಾಗಿಲ್ಲ ಅನ್ನೋದು ನಿಮ್ಮ ವಾದ ಅಲ್ರಿ. ಈ ಜನ ಓಟ್ ಹಾಕುವಾಗ ಯಾರು ಏನು ಅಂತ ಅವ್ರಿಗೆ ಗೊತ್ತಿದೆ. ವಿದ್ಯಾವಂತರೇ ಗೆಲ್ಸಿರೋದು. ನನಗೆ IAS ಮಾಡಿರೋರು ಗೆಲ್ಸಿದ್ದಾರೆ, KS ಅವರು ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ, ವಿದ್ಯಾವಂತರು ಇದ್ದಾರೆ. ಏನು ಟೈಟ್ಲ್ ಹಾಕೊಂಡು ಕೂತಿದ್ದಾರೆ ನಂಗೆ ಗೊತ್ತಿಲ್ಲ. ವಿದ್ಯಾವಂತರುಗಳು ಎಷ್ಟೋ ಜನ ಮನೇಲಿ ಕೂತಿದ್ದಾರೆ, ಎಷ್ಟೋ ಜನ ಟಿಕೆಟ್ ಸಿಗದೆ ಮನೇಲಿ ಕೂತಿದ್ದಾರೆ. ಮೊದಲು ಒಂದ್ಸಲ ಅವಕಾಶ ಕೊಟ್ಟರು. ಅಲ್ಲಿ ಪೊಲೀಸ್ ಅಧಿಕಾರಿ ಆಗಿದ್ರು, ಯಾರಪ್ಪ ನಮ್ಮ SP ಆಗಿದ್ರಲ್ಲ ಸಾಂಗ್ಲಿಯಾನ, ವೀರಭದ್ರಯ್ಯನವರು, ಅವರೆಲ್ಲ ಹಿರಿಯರು. ಅವರೆಲ್ಲ 1 ಸಲ 2 ಸಲಕ್ಕೆ ಮನೆಗೆ ಹೋಗಿದ್ದಾರೆ. ಸಾಂಗ್ಲಿಯಾನಾಗಿಂತಲೂ ಹೆಸರು ಮಾಡಿರ್ತಕ್ಕಂಥದ್ದು ಅವರೇ. 1 ಸಲ ಪಾರ್ಲಿಮೆಂಟ್ ಆದರೂ ಆಮೇಲೆ ಮನೆಗೆ ಹೋದ್ರು. ಅವ್ರು ವಿದ್ಯಾವಂತರು, ಅವ್ರು ಬದುಕಿರೋರ್ಗೆ ಆಗ್ಬೋದಾಯ್ತಲ್ಲ. ಯಾಕೆ ಜನ ತಿರಸ್ಕರಿಸಿದ್ರು? ಕೆಲಸ ಮಾಡೋರನ್ನ ಗುರುತಿಸ್ತಾರೆ, ಕೆಲಸ ಮಾಡಿದವ್ರನ್ನ ಮನೆಗೆ ಕಳಿಸ್ತಾರೆ. ಈಗ ನನಗೆ ಇವತ್ತು 2 ವರ್ಷ ಪೂರೈಸಿದಂಥ ಸಂದರ್ಭದಲ್ಲಿ ನಾವಿದ್ದೇವೆ. ಅವೆಲ್ಲ ಇನ್ನೊಂದು ದಿನ ಮಾತಾಡ್ತೀನಿ. ಇವತ್ತು 2 ವರ್ಷ ನಮ್ಮ ಹಿರಿಯರು ನನಗೆ ಅವಕಾಶ ಮಾಡಿಕೊಟ್ಟು ಪಾರ್ಟಿನ ಕಟ್ಟಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ರಾಜ್ಯದ ನಾಯಕರುಗಳಿಗೆ, ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾನು ಅಭಿನಂದನೆ ಸಲ್ಲಿಸೋಕ್ಕೆ ಇಚ್ಛೆಪಡ್ತೀನಿ. ಹಾಗೆ ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮೆಲ್ಲರ ಮುಖಂಡರುಗಳು ಹಾಗೂ ನಮ್ಮ ಚುನಾಯಿತ ಪ್ರತಿನಿಧಿಗಳ ನೇತೃತ್ವದಲ್ಲಿ 2 ವರ್ಷ ಒಂದು ಶುಭ ಸಂದರ್ಭದಲ್ಲಿ ನಾವಿದ್ದೇವೆ. ಆ ಒಂದು ಚುನಾವಣೆಯನ್ನು ಸಹ ನಾವು ಗೆದ್ದಿದ್ದೇವೆ. ಪಾರ್ಲಿಮೆಂಟ್ ಚುನಾವಣೆಯನ್ನು ಸಹ ಅದ್ಭುತವಾಗಿ ನಮ್ಮೆಲ್ಲರ ಕಾರ್ಯಕರ್ತರ, ಹಿರಿಯರ ಒಂದು ಆಶೀರ್ವಾದದಿಂದ ನಾವೆಲ್ಲರೂ ಸಹ ಅದನ್ನು ಸಹ ಗೆದ್ದಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಮುಂದೆ ಇರ್ತಕ್ಕಂಥ ಚಾಲೆಂಜ್ ಏನಂದರೆ 4ಕ್ಕೆ 4 ಕ್ಷೇತ್ರವನ್ನು ಸಹ ಮೈಸೂರು ನಗರದಲ್ಲಿ ಗೆಲ್ಲುವಂಥ ಒಂದು ಅವಕಾಶವನ್ನು ನಾವು ಮಾಡಬೇಕು ಅನ್ನೋಕ್ಕೋಸ್ಕರ ನಮ್ಮೆಲ್ಲರ ಪಡೆಯನ್ನು ನಾವು ಕಟ್ಟೋಕ್ಕೆ ರೆಡಿ ಇದ್ದೀವಿ. ಹಿರಿಯರ ಆಶೀರ್ವಾದವನ್ನು ಸಹ ನಾನು ಪಡಿತಾ ಇದ್ದೇನೆ. ಮತ್ತು ಮುಂದೆ ಈಗೇನು ಬೆಂಗಳೂರಲ್ಲಿ ಈಗಾಗಲೇ ಘೋಷಣೆ ಆಗಿದೆ ನಗರ ಪಾಲಿಕೆ ಚುನಾವಣೆ, ಮೈಸೂರಲ್ಲೂ ಸಹ ಲೋಕಲ್ ಬಾಡಿ ಚುನಾವಣೆ ಆಗ್ತದೆ. ಆದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷವನ್ನು, ಭಾರತೀಯ ಜನತಾ ಪಾರ್ಟಿಯನ್ನು ಮೈಸೂರು ನಗರ ಪಾಲಿಕೆಯಲ್ಲಿ ಮತ್ತೊಮ್ಮೆ ಕಮಲವನ್ನು ಅಳಿಸುವುದರ ಮೂಲಕ ನಾವು ಪಾರ್ಟಿಯನ್ನು ಕಟ್ಟುವಂಥ ವ್ಯವಸ್ಥೆ ಒಳಗೆ ನಾವು ಬರ್ತಾಯಿದ್ದೀವಿ. ನೋಡಿ, ಪಕ್ಷದ ಕಾರ್ಯಕರ್ತರೇ ನಮ್ಮ ಶಕ್ತಿ. ಎಲ್ಲ ಕಾರ್ಯಕರ್ತರನ್ನ ಒಗ್ಗೂಡಿಸುವಂಥ ಕೆಲಸವನ್ನು ನಾವು ಈಗಾಗಲೇ ಪ್ರಾರಂಭಿಸಿದ್ದೀವಿ. ಚುನಾವಣೆ, ಪಾರ್ಲಿಮೆಂಟ್ ಚುನಾವಣೆ ಮೇಲೆ ಯಾವುದೇ ಚುನಾವಣೆ ಇರಲಿಲ್ಲ. ನಾವು ಕೇವಲ ಹೋರಾಟಗಳನ್ನ ಮಾಡ್ತಾರೆ. ರಾಜ್ಯದಲ್ಲಿ ಕೊಟ್ಟಂಥ ಹೋರಾಟಗಳು, ಕರ್ನಾಟಕ ರಾಜ್ಯದಲ್ಲಿ ಪ್ರತಿನಿತ್ಯ ರಾಜ್ಯ ಸರ್ಕಾರ ನಡ್ಕೊಂತ ಇರ್ತಕ್ಕಂಥ ರೀತಿಯಿಂದ ವಾರಕ್ಕೊಮ್ಮೆ ನಾವು ಹೋರಾಟವನ್ನು ಮಾಡ್ತಾನೆ ಇದ್ದೀವಿ. ರಾಜ್ಯದಲ್ಲಿ ಕೊಲೆ, ಸುಲಿಗೆ ಅತಿರೇಕಕ್ಕೆ ಹೋಗಿದೆ. ಮತ್ತು ಸಲ್ಲದ ಆರೋಪಗಳನ್ನ ಮಾಡ್ತಾರೆ. ಮತ್ತು ಅವರ ಕುರ್ಚಿ ಕಚ್ಚಾಟ ನಡೀತಾ ಇದೆ. ಇದರ ವಿರುದ್ಧವಾಗಿ ಮೈಸೂರು ನಗರದಲ್ಲಿ, ವಿಶೇಷವಾಗಿ ಡ್ರಗ್ಸ್, ಮೈಸೂರು ನಗರದಲ್ಲಿ ಇವತ್ತು ಮುಂಬೈ ಪೊಲೀಸವ್ರು ಬಂದು ನಮ್ಮ ಮೈಸೂರಲ್ಲಿ ಹಿಡಿದಿರ್ತಕ್ಕಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ರೀತಿ ಅವಮಾನ. ಕರ್ನಾಟಕ ಪೊಲೀಸ್ ಅಂದರೆ ಭಾಳ ಪವರ್ಫುಲ್ ಅಂತಕ್ಕಂಥದ್ದು ಮೊದಲಿಂದೂ ಇದೆ. ಅದೇ ಇವತ್ತು ಎಲ್ಲೋ ಒಂದು ಕಡೆ ಸರ್ಕಾರ ಆ ಪೊಲೀಸ್ಗೆ ಸರಿಯಾದ ರೀತಿಯಾದಂಥ ಶಕ್ತಿ ತುಂಬುವಂಥ ಕೆಲಸ ಮಾಡ್ತಾ ಇಲ್ಲ ಅಂತ ನನ್ನ ಭಾವನೆ. ಬಹುಶಃ ಶಕ್ತಿ ತುಂಬಿದ್ದಿದ್ರೆ ಅವರು ಮುಂಬೈಯಿಂದ ಮೈಸೂರಿಗೆ ಗಾಂಜಾ ಹಿಡಿಯೋಕ್ಕೋಸ್ಕರ ಬರಬೇಕಾದಂಥ ಅವಶ್ಯಕತೆನೇ ಇರಲಿಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಅದೇ ರೀತಿ ಸಂಘಟನೆಯನ್ನು ಮುಂದುವರಿಸುವಂಥ ಕೆಲಸ ನಾವು ಮಾಡಲೇಬೇಕಾಗಿದೆ. ಸಂಪೂರ್ಣವಾಗಿ ನಾವು ನಮ್ಮ ಪಕ್ಷದ ವಿಚಾರಗಳನ್ನ ಒಂದು ಕಡೆ ಬದಿಗಿಡ್ತೀವಿ. ನಮಗೆ ಕೊಟ್ಟಿರ್ತಕ್ಕಂಥ ನನಗೆ ವಿಶ್ವಾಸ ಇಟ್ಟು ನನ್ನ ಮೇಲೆ ಈಗಾಗಲೇ 2 ವರ್ಷ ತುಂಬಿದೆ. ಮತ್ತು ಉಳಿದ ದಿನಗಳಲ್ಲಿ ಏನು ನಮಗೆ ಆಶೀರ್ವಾದ ಮಾಡಿದರೆ ಹಿರಿಯರು, ಅದಕ್ಕೋಸ್ಕರ ನಾವು ಪಕ್ಷಕ್ಕೆ ಹೆಚ್ಚು ಒತ್ತು ಕೊಡುವಂಥ ಕೆಲಸ ನಾವು ಮಾಡ್ತೀನಿ. 4 ಕ್ಷೇತ್ರ ಗೆಲ್ಲಿಸ್ತೀವಿ. ಮತ್ತು ಅದೇ ರೀತಿ ಲೋಕಲ್ ಬಾಡಿ ಚುನಾವಣೆ ಸಹ ನಾವು ಗೆಲ್ಲೋಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಅವ್ರನ್ನೇ ಕೇಳಿದ್ರೆ ಉತ್ತಮ. ಯಾಕೆಂದರೆ ಪದೇ ಆ ರೀತಿ ಅವರು ಹೇಳ್ತಾರೆ. ಯಾಕೆ ಹೇಳ್ತಾರೆ ಗೊತ್ತಿಲ್ಲ. ಮತ್ತು ವಿದ್ಯಾವಂತರು ಸಹ ಅಂತ ಹೇಳ್ತಾ ಇದ್ದಾರೆ. ಅಂಗ್ಲಿಕ್ಕೆ ಹಾಕಿದ್ರೆ ವಿದ್ಯಾವಂತರು IAS KS ಮಾಡಿರ್ತಕ್ಕಂಥವ್ರು,
ಮತ್ತು ಡಾಕ್ಟ್ರುಗಳು ಇಂಜಿನಿಯರ್ಸ್ಗಳು ಆಗಬೇಕಾಯ್ತು ಚುನಾಯಿತ ಪ್ರತಿನಿಧಿಗಳಾಗಿ ರಾಜ್ಯದ ತುಂಬ ಅವ್ರು ಆಗಿದಾರ. ಮತ್ತು ಯಾರು IAS KS ಎಲೆಕ್ಷನ್ ನಿಂತಿರೋ ಒಂದೊಂದೇ ಟರ್ಮಿಗೆ ಅವ್ರು ಮನೆಗೆ ಹೊರಟಾಗಿದ್ದಾರೆ. ಯಾಕೆಂದರೆ IAS ಅವ್ರ ಕ್ಯಾಟಗಿರಿ ಅವರು ಅವರ ಒಂದು ತುಂಬ ವಿದ್ಯಾವಂತರು, ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕೆ ಮಾತ್ರ ಗೊತ್ತಿರ್ತದೆ. ಜನರ ಕಣ್ಣು ಒರೆಸುವಂಥ ಕೆಲಸ ಸ್ವಲ್ಪ ಕಷ್ಟನೇ ಅವ್ರ ಕೈಯಲ್ಲಿ ಮಾಡೋದು. ಮಾನವೀಯತೆ ದೃಷ್ಟಿಯಿಂದ ನಾವು ರಾಜಕೀಯಕ್ಕೆ ಬಂದವರು ಯಾರೇ ಆಗಿರ್ಬೋದು, ವಿದ್ಯಾವಂತರು ಇರ್ಬೋದು, ಮಾಮೂಲಿ ನಾರ್ಮಲ್ ಮನುಷ್ಯರು ಇರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಸಹ ಶಕ್ತಿ ತುಂಬುವಂಥ ಕೆಲಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ್ದಾರೆ. ಅಂಬೇಡ್ಕರ್ಗಿಂತ ಏನಾದರೂ ತುಂಬ ಬುದ್ಧಿವಂತರಿದ್ದರೆ ಅವ್ರನ್ನೇ ಕೇಳಬೇಕು ಈ ಥರ ವಿಚಾರಗಳನ್ನ. ನನಗೆ ಅಂತೂ ಗೊತ್ತಿಲ್ಲ, ನನಗೆ ಯಾಕೆ ಪದೇ ಪದೇ ಈ ವಿಚಾರಗಳು ಹೇಳ್ತಾರೋ ಮತ್ತು ಯಾಕೆ ಈ ರೀತಿಗಳು ಮಾತಾಡ್ತಾರೋ ನಂಗೆ ಗೊತ್ತಿಲ್ಲ. ಅವರು ಸಂಕಲಿಂಗೇಗೌಡರು ಅಷ್ಟೇ ಅಲ್ಲ, ವಾಸು ಅವ್ರು ಅಷ್ಟೇ ಅಲ್ಲ, ಹಿಂದೆ ಕೆಂಪೇಗೌಡರಿದ್ದರು, ಅರಸಣ್ಣ ಅವರಿದ್ದರು, ಕೆಂಪೇಗೌಡರು, ಕೆಂಗೇಗೌಡರು, ಭಾಳ ಮುತ್ಸದ್ದಿಗಳು. ಅವ್ರ ಹೆಸರುಗಳನ್ನೆಲ್ಲ ತಿಳ್ಕೋಬೇಕು ನಾವು. ಯಾಕೆಂದರೆ ನಾವು ಈ ಕ್ಷೇತ್ರದಲ್ಲಿ ಪ್ರತಿನಿಧಿಗಳಾಗಿದ್ದಂಥವ್ರು, ಅವ್ರ ಹಿನ್ನೆಲೆಗಳನ್ನ ತಿಳ್ಕೋಬೇಕು. ಕೆಂಪೇಗೌಡರು, ಕೆಂಗೇಗೌಡರು ಮತ್ತು ಕೆಂಪೇಗೌಡರು, ಹರ್ಷಕುಮಾರ್ ಗೌಡರು, ನಮ್ಮ ವಕೀಲರು, ಅವ್ರ ಹೆಸರಪ್ಪ ಪಡೋಳ್ಳಿಯವರು, ಅವರೇ ಅವರ ಹೆಸರು ಚಿಕ್ಕಬರಯ್ಯನವರು, ಭಾಳ ಅವರು ಹೋರಾಟ ಮಾಡಿ ಬಂದಿರ್ತಕ್ಕಂಥವ್ರು. ಮತ್ತು ಕೆ ಪುಟ್ಟಸ್ವಾಮಿಯವರು ಅಂತ ಮುತ್ಸದ್ದಿನ ನಾನು ನೋಡೇ ಇಲ್ಲ ಈ ಜಿಲ್ಲೆಯಲ್ಲಿ. ಅವರು ಅರಸೂರು ಲೆವೆಲಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಅರಸೂರು ಏನಿದ್ರು, ದೇವರಾಜ ಅರಸೂರ ಲೆವೆಲಲ್ಲಿ ಅವ್ರು ರಾಜಕೀಯ ಮಾಡಿರ್ತಕ್ಕಂಥವ್ರು. ಅವ್ರ ಹಿನ್ನೆಲೆಗಳನ್ನ ನಾವು ಕೇಳಬೇಕು. ಮತ್ತು ಅಭಿವೃದ್ಧಿ ಹೇಳಕ್ಕೆ ಹೋದರೆ, ಅಭಿವೃದ್ಧಿ ದೃಷ್ಟಿಯಿಂದ ಹೇಳ್ಬೇಕಾದ್ರೆ ನಾನು ಸ್ವಾತಂತ್ರ್ಯ ನಂತರದಲ್ಲಿ ಬೇಕಾದ್ರೆ ಅವ್ರಿಗೇನೋ ಮಾಹಿತಿ ಇಲ್ಲ ಅಂದರೆ ನಾನು ಎಲ್ಲ ಮಾಹಿತಿ ಒದಗಿಸ್ಕೊಡ್ತೀನಿ. ಅವ್ರವ್ರ ಓದಿನಲ್ಲಿ ಏನೇನು ತಂದವ್ರೆ ಅಂತಕ್ಕಂಥದ್ದು ಚಾಮರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಅದೆಲ್ಲ ಪಟ್ಟಿನ ಅವರು ತಗೊಳ್ಳಿಕ್ಕೆ ಹೇಳಿ. ಕೆಂಪೇಗೌಡರ ಕಾಲದಲ್ಲಿ ಏನು ಮಾಡಿದರು, ಕೆ ಪುಟ್ಟಸ್ವಾಮಿಯವ್ರು ಏನು ಮಾಡಿದರು, ಸಂಕಲಿಂಗೇಗೌಡರು ಏನು ಮಾಡಿದರು. ಮತ್ತು ನಮ್ಮ ಸಿಕ್ಕಿದಂಥ ಅವಧಿ ಕೇವಲ ಭಾಳ ಕಮ್ಮಿ ಅವಧಿನಲ್ಲಿ ನಮಗೆ ರಾಜ್ಯ ಸರ್ಕಾರ ನಮ್ದು ಇದ್ದಂಥದ್ದು. ಯಡಿಯೂರಪ್ಪನವರು ಅಧಿಕಾರ ತಗೊಂಡ ತಕ್ಷಣ ಕೊರೋನಾ ಬಂತು, 1.5 ವರ್ಷ ಅವತ್ತು ನಮ್ಮ ಗೌರ್ಮೆಂಟ್ ಇರಲಿಲ್ಲ. ಕುಮಾರಸ್ವಾಮಿಯವರು ಮತ್ತು ಕಾಂಗ್ರೆಸ್ ಅವರು ಗೌರ್ಮೆಂಟ್ ಮಾಡಿದರು. ಅಂಥ ಸಂದರ್ಭದಲ್ಲಿ ನಮಗೆ ಹೇರಳವಾಗಿ ದುಡ್ಡು ಬರಲಿಲ್ಲ. ಮತ್ತು ಕೊರೋನಾ ಸಹ 1-2 ವರ್ಷ ಏಟು ಕೊಡ್ತು. ಕೇವಲ 1.5 ವರ್ಷದಲ್ಲಿ ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಇದೆಯಲ್ಲ, ಅದನ್ನು ಜನ ಗುರುತಿಸ್ತಾರೆ. ಯಾರು ಸೆಕ್ಯೂರಿಟಿ ನಮ್ಗೆ ಬೇಕಾಗಿಲ್ಲ. ನನಗೆ ಜನ ಗುರುತಿಸ್ತಾರೆ. ನಮ್ಮ ರಸ್ತೆ ನಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬೇಕಾದ್ರೆ ನಾನು ಪಟ್ಟಿ ಬಿಡುಗಡೆ ಮಾಡ್ತೀನಿ, ಯಾವ ರಸ್ತೆ ಮಾಡಿದ್ದೀನಿ, ಎಲ್ಲೆಲ್ಲಿ ಗಡ್ಡಿ ಮನೆಗಳು ಮಾಡಿದ್ದೀನಿ, ಯಾವ್ಯಾವ ದೇವಸ್ಥಾನಗಳು ಇಂಪ್ರೂವ್ ಮಾಡಿದ್ದೀನಿ, ಆಟೋ ಸ್ಟ್ಯಾಂಡ್ಗಳು ಎಷ್ಟು ಮಾಡಿದ್ದೀನಿ, ಬಸ್ ಸ್ಟ್ಯಾಂಡ್ಗಳು ಎಷ್ಟು ಕಟ್ಟಿದ್ದೀನಿ, ಎಲ್ಲ ಪೂರಕವಾಗಿ ನಾನು ಮಾಡ್ತೀನಿ. ಅವ್ರ ಅವಧಿಗಳಲ್ಲಿ ಏನೇನು ಮಾಡಿದ್ದಾರೆ ನಮ್ಮ ಚಾಮರಾಜ ವಿಧಾನಸಭೆ, ನಾನು ಇಡೀ ಲೋಕಸಭಾ ಕೇಳಲ್ಲ, ಅವ್ರು ಏನು ಮಾಡಿದ್ರು ಅಂತ ನಾನು ಕೇಳ್ತಾ ಇಲ್ಲ. ಆದರೆ ಚಾಮರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಯಾರು ಓಡಾಡ್ತಾ ಇದ್ದಾರೆ, ಅವರು ಏನೇನು ಕೊಡುಗೆಗಳು ಅಂತಲೂ ಸಹ ಅವರು ಹೇಳಲೇಬೇಕಾಗತ್ತೆ. 10 ವರ್ಷದಲ್ಲಿ ಅವ್ರ ಕೊಡುಗೆಗಳು ಏನು ಅಂತಕ್ಕಂಥದ್ದನ್ನು ನಮ್ಮ ಕ್ಷೇತ್ರಕ್ಕೆ ಹೇಳ್ಬೇಕಾಗತ್ತೆ. ನಿಮ್ಮ ವಾದ ಜನಪ್ರತಿನಿಧಿಯಾಗಿ ವಿದ್ಯಾವಂತರೇ ಅಂತ ಏನು ಬೇಕಾಗಿಲ್ಲ ಅನ್ನೋದು ನಿಮ್ಮ ವಾದ ಅಲ್ರಿ. ಈ ಜನ ಓಟ್ ಹಾಕುವಾಗ ಯಾರು ಏನು ಅಂತ ಅವ್ರಿಗೆ ಗೊತ್ತಿದೆ. ವಿದ್ಯಾವಂತರೇ ಗೆಲ್ಸಿರೋದು. ನನಗೆ IAS ಮಾಡಿರೋರು ಗೆಲ್ಸಿದ್ದಾರೆ, KS ಅವರು ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ, ವಿದ್ಯಾವಂತರು ಇದ್ದಾರೆ. ಏನು ಟೈಟ್ಲ್ ಹಾಕಂಗೆ ಕೂತಿದ್ದಾರೆ ನಂಗೆ ಗೊತ್ತಿಲ್ಲ. ವಿದ್ಯಾವಂತರುಗಳು ಎಷ್ಟೋ ಜನ ಮನೇಲಿ ಕೂತಿದ್ದಾರೆ, ಎಷ್ಟೋ ಜನ ಟಿಕೆಟ್ ಸಿಗದೆ ಮನೇಲಿ ಕೂತಿದ್ದಾರೆ. ಮೊದಲು ಒಂದ್ಸಲ ಅವಕಾಶ ಕೊಟ್ಟರು, ಅಲ್ಲಿ ಪೊಲೀಸ್ ಅಧಿಕಾರಿ ಆಗಿದ್ರು, ಯಾರಪ್ಪ ನಮ್ಮ SP ಆಗಿದ್ರಲ್ಲ ಸಾಂಗ್ಲಿಯಾನ ವೀರಭದ್ರಯ್ಯನವರು, ಅವರೆಲ್ಲ ಹಿರಿಯರು, ಅವರೆಲ್ಲ 1 ಸಲ 2 ಸಲಕ್ಕೆ ಮನೆಗೆ ಹೋಗಿದ್ದಾರೆ. ಸಾಂಗ್ಲಿಯಾನಾಗಿಂತಲೂ ಹೆಸರು ಮಾಡಿರ್ತಕ್ಕಂಥದ್ದು. ಅವರೇ 1 ಸಲ ಪಾರ್ಲಿಮೆಂಟ್ ಆದರೂ ಆಮೇಲೆ ಮನೆಗೆ ಹೋದ್ರು. ಅವ್ರು ವಿದ್ಯಾವಂತರು, ಅವ್ರು ಬದುಕಿರೋರ್ಗೆ ಆಗ್ಬೋದಾಯ್ತಲ್ಲ. ಯಾಕೆ ಜನ ತಿರಸ್ಕರಿಸಿದ್ರು? ಕೆಲಸ ಮಾಡೋರನ್ನ ಗುರುತಿಸ್ತಾರೆ, ಕೆಲಸ ಮಾಡ್ತಿದ್ದವ್ರನ್ನ ಮನೆಗೆ ಕಳಿಸ್ತಾರೆ.